ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಲವು ಪ್ರವಾಸಿ ತಾಣಗಳಿವೆ. ಅದರಲ್ಲಿ ಇದು ಶುಕವನ ಕೂಡ ಒಂದು ಪ್ರವಾಸಿ ತಾಣವಾಗಿದೆ. ನಂಜನಗೂಡು ರಸ್ತೆಯಲ್ಲಿರುವ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ 1 ಎಕರೆ ಪ್ರದೇಶದಲ್ಲಿರುವ ಸ್ಥಳವೇ ಇದು. ಶುಕವನ ಕೂಡ ಒಂದು ಪ್ರವಾಸಿ ತಾಣವಾಗಿದೆ. ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾಳೆ ನನ್ನ ಮಗಳು. ಇವಾಗ ನಾನು ಕೂಡ ಮಧ್ಯದಲ್ಲಿ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೇನೆ. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ಸ್. ಸರಿ ನೋಡಿ ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗೆಲ್ಲ ವಿಷಯಬಿಲಿಟಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಗೈಸ್. ನೋಡ್ಬೋದು ನೀವು ಎಷ್ಟು ಚಂದ ಕಾಣುತ್ತೆ ಚಿಂದಿ ಅಂತ. ಸಖತ್ತಾಗಿದೆ ಎಲ್ಲ ನೋಡಿ. ಇಲ್ಲೆಲ್ಲ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇರುತ್ತೆ, ಲೈಕ್ 2 ವೀಲರ್ 4 ವೀಲರ್ and everything we need to park here. ಸೊ ಇಲ್ಲಿ ನೋಡ್ಬೋದು ತುಂಬ ಸಖತ್ಬೋದು. ಇದು ಎಷ್ಟು ಸಖತ್ತಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅಂತ ಚಿಂದಿಯಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಎಷ್ಟು ಸಖತ್ತಾಗಿದೆ. ಮಳೆ ಬರ್ತಾ ಇದೆ ಇವತ್ತು. ಯಾಕೆ ಇಷ್ಟು ಮಳೆ ಬರ್ತಿದೆ ಗೊತ್ತಿಲ್ಲ, ತುಂಬ ಮಳೆ ಬರ್ತಾ ಇದೆ ಗಾಯ್ಸ್. ನೋಡಿ ನಮ್ಮಮ್ಮ ಹೇಗೆ ಹೊಸ್ಕೊಂಡಿದ್ದಾರೆ ಅಂತ. ಫುಲ್ ಮಳೆ ಬರ್ತಾ ಇದೆ, ಸೊ ಅದಕ್ಕೆ ಈ ಥರ ಹೊಸ್ಕೊಂಡಿದ್ದಾರೆ ಗಾಯ್ಸ್. ನೋಡಿ ಇನ್ನೊಬ್ರು ತೋರಿಸ್ತೀನಿ ಇಲ್ಲಿ. ಹಾಯ್ ಮೇಡಮ್. ನಾನು ತೋರಿಸ್ತಿದ್ದೆ, ಬಟ್ ಇಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಈ ಸ್ವಲ್ಪ ತಡೆ ಹಾಕ್ತಿದೆ. ನೋಡೋಣ. ನಮ್ಮ ವೀಕ್ಷಕರಿಗೆಲ್ಲ ಹಾಯ್ ಮಾಡಿಬಿಡು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೇ ನಮ್ಮ ಆಂಟಿ ಓಡ್ತಿದ್ದಾರೆ ನೋಡಿ ನಾಚ್ಕೊಂಡು. ನೋಡ್ಬೋದು ಇಲ್ಲಿ ಗಾಯ್ಸ್ ಎಷ್ಟು ಚೆನ್ನಾಗಿ ಬುದ್ಧ ಎಲ್ಲ ಮಾಡಿದ್ದಾರೆ ಅಂತ. ಆರ್ಕಿಟೆಕ್ಚರ್ಸ್ ಕೂಡ ಸೂಪರ್ ಆಗಿದೆ. ನೋಡಿ ಗಾಯ್ಸ್ ಸಖತ್ತಾಗಿದೆ. ಇವಾಗಲೇ ಮಳೆ ಬಂದಿದೆಯಲ್ಲ, ಅದಕ್ಕೆ ಆ ಥರ ಡಬಲ್ ಕಲರ್ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ ಎಷ್ಟು ಚಿಂದಿಯಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಕೂಡ ಆರ್ಕಿಟೆಕ್ಚರ್ಸು ಸೂಪರಾಗಿ ಮಾಡಿದ್ದಾರೆ. ನೋಡ್ಬೋದು. ವಾವ್, ಎಷ್ಟು ಕ್ಯೂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಗಾಯ್ಸ್. ಇಲ್ಲೆಲ್ಲ ನೋಡಿ ತಿಂಡಿ ಪಾರ್ಕಿಂಗ್ ಎಲ್ಲ ಕೂಡ ಇರ್ತದೆ. ಇದು ಅಷ್ಟೇ, ಈ ಕಡೆ ನೀವು ಬಂದಾಗ ಯಾರಿಗೆ ತಾನೇ ತಿಂಡಿ ಅಂದರೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನೋಡ್ಬೋದು. ಹಾಗೆ ಕೂಡ ಇಲ್ಲಿ ತರಕಾರಿ ಕೂಡ ಇದೆ, ಎಳ್ನೀರಿದೆ. ಸೊ ನೋಡ್ಬೋದು ಇಲ್ಲಿ ಸ್ಮಾಲ್ ಪಾರ್ಕ್ ಕೂಡ ಇದೆ. ಮಕ್ಕಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿ ಆಟ ಆಡ್ಬೋದು ನೀವು ಬಂದಾಗ. ಗಾಯ್ಸ್ ಇಲ್ಲಿ ನೋಡಿ ಸಖತ್ತಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿದ ತಕ್ಷಣವೇ ನೋಡಿ ಎಷ್ಟು ಮಟ್ಟಕ್ಕೆ ಕೂಗ್ತದೆ. ವಾವ್, ಪ್ಯಾರೆಟ್ ಸೌಂಡ್ ಕೇಳ್ಬೋದು ನೀವು ಇವಾಗ. ನಮ್ಮಮ್ಮ ನನಗೆ ಕೇಕ್ ಕೊಡಿಸ್ತಾರೆ, ಪೇಸ್ಟ್ರಿ ಕೊಡಿಸ್ತಾರೆ ಅಂತ. ನೋಡೋಣ ಬನ್ನಿ. ಎಗ್ಗೋ ಮಾಮ್, ಅದು ಪೇಸ್ಟ್ರಿ ತಗೊಳ್ಳಿ, ಏನಾಗಲ್ಲ. ಅದು ಚಾಕ್ಲೇಟಾ? ಎಲ್ಲ ಮಳೆ ಬರ್ತಿರೋ ಕಾರಣದಿಂದ ಚಳಿ ಆಗ್ತಾಯಿದೆ. ಸೊ ನೋಡ್ಬೋದು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇದ್ರದ್ದು ಅಂಗಡಿ ಬಂದು ಶ್ರೀ ದತ್ತ ಕಾಂಡಿಮೆಂಟ್ಸ್ ಆ್ಯಂಡ್ ನನ್ನ ಕೇಕ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಬೇಜಾರಾಗ್ತದೆ. ಅಯ್ಯೋ, ಎಲ್ಲ ಕಲಿಸ್ಬಿಟ್ಟು ಕೊಡ್ತೀರಲ್ಲ, ಕರೆಕ್ಟಾಗಿ ಕೊಡಬೇಕಲ್ಲ. ಕಟ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಅದು ಅರ್ಧ ಅರ್ಧ. ಗೈಸ್ ನೋಡಿ ಇಬ್ಬರು ಹೆಂಗೆ ಬಾರಿಸ್ತವ್ರೆ ಅಂತ. ಇವರು ಅವಾಗಲೇ ತಿನ್ನೋಕೆ ಶುರು ಮಾಡಿಬಿಟ್ರು. ಎಲ್ಲೋದ್ರೂ ಬರೀ ತಿನ್ನೋದೇ ಇವರು. ನೀನು ತಿಂತಾ ಇಲ್ವಾ? ಸ್ಟಾರ್ಟ್ ಮಾಡೇ ನೀನು ಬ್ಯಾಟಿಂಗ್ನ. ನೋಡಿ ಹೆಂಗೆ ತಿಂತಾದ್ರೆ ಇಬ್ಬರೂ. ತಿನ್ಬಾರ್ದಾ? ತಿನ್ಕೊಳ್ಳಿ. ನೋಡಿ ಇದೆಲ್ಲ ಸೇಲ್ ಮಾಡ್ತಾರಂತೆ ಗಾಯ್ಸ್. ನೀವು ಕೂಡ ಬಂದಿಲ್ಲಿ ಪರ್ಚೇಸ್ ಮಾಡ್ಬೋದು. ಎಲ್ಲ ಥರ ಗಿಡಸ್ ಇದೆ, ಮತ್ತು ಇದೆಲ್ಲ ಆರ್ಟಿಫಿಷಿಯಲ್, ನಾಟೇ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಪ್ಯಾರೆಟ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ನೋಡ್ಬೋದು ಸಖತ್ತಾಗಿ ಕಾಣಿಸ್ತದೆ. ಎಲ್ಲ ಕೂಡ ಇದೆ ಇಲ್ಲೆಲ್ಲ. ನೋಡಿ ಜನಗಳು ಕುತ್ಕೊಂಡು ಏನೋ ಮಾಡ್ತಿದ್ದಾರೆ. ವಾವ್, ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಪ್ಲೇಸಸ್ ಇದೆ. ಸೊ ಇದನ್ನೆಲ್ಲ ಟಚ್ ಮಾಡಬಾರ್ದು ಅಂತ ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ.
ಇವಳೊಂದು ಅಂದದ ಉಯ್ಯಾಲೆ. ಶುಕ್ರ ಬ್ರಹ್ಮನ ಸ್ಮರಣೆಯಿಂದಲೇ ಈ ವನಕ್ಕೆ ಶುಕವನ ಎಂದು ಕರೆಯುತ್ತಾರೆ. ಸಾವಿರಾರು ಗಿಳಿಗಳಿಂದ ಚಿಲಿಪಿಲಿ ಎನ್ನುವ ಶಬ್ದವೇ ಎಷ್ಟು ನಮ್ಮ ಕಿವಿಗೆ ಹಿತವಾಗಿದೆ ಗೊತ್ತಾ? ವಾವ್, ಸೂಪರ್ ಅಲ್ಲ, ಸಕ್ಕದಾಗಿದೆ ಗಾಯ್ಸ್. ನನಗೆ ಕಾಣಿಸ್ತಿಲ್ಲ ಬಟ್ ಚಿಂದಿ ಆಗಿದೆ. ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಲುಕ್ ಅಮೇಝಿಂಗ್, ಪ್ರೆಟಿ. ಸೂಪರ್ ಆಗಿದೆ ಅಲ್ಲ. ಒಮ್ಮೆ ಏನು ನೋಡ್ತಾ ಇದ್ದೀರಾ? ಪ್ಲಾಂಟ್ಸ್, ಸೀನರಿ. ಮಮ್ಮಿ ರಿಯಲ್ ಪ್ಲಾಂಟ್ಸಾ? ನೋಡಿ ಸಕ್ಕತ್ತಾಗಿದೆ ಗಾಯ್ಸ್. ನನಗಂತೂ ತುಂಬ ಇಷ್ಟ ಆಯ್ತು ಇದು ನೋಡಿಬಿಟ್ಟು. ಪ್ರತಿ ಒಂದೊಂದು ಒಂದೊಂಥರ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ಅಂಡ್ ವಾವ್. ಓಕೆ ಓಕೆ, ಯಾರು ಮಹರ್ಷಿಗಳನ್ನ ನೋಡಿಲ್ಲ ಅಂದರೆ ನೋಡ್ಬೋದು ಇಲ್ಲಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ನೇಚರ್ ನನಗೆ ತುಂಬ ಇಷ್ಟ ಆಯಿತು. ನೇಚರ್ ಅಂದರೆ ಏನೋ ಇಷ್ಟ ಗೊತ್ತಿಲ್ಲ, ತುಂಬ ಲವ್ ನನಗೆ. ಪ್ಯಾಲೇಸ್ ಥರ ಇದೆ ಗಾಯ್ಸ್. ಎಲ್ಲೋದ್ರೂ ನಮ್ಮ ಕೃಷ್ಣ ಅಂತೂ ಚೆನ್ನಾಗಿ ಬಂದು ಕಾಣಿಸುತ್ತೆ. ಎಷ್ಟು ಸಖತ್ತಾಗಿದೆ. ಎಲ್ಲೋದ್ರೂ ಕೃಷ್ಣ ಬಿಟ್ಟಿರಲ್ಲ ಹಾಕಿದಿ. ವಾವ್, ಮೈ ಫೇವ್ರೇಟ್. ಮೈ ಗಾಯ್ಸ್, ಇಲ್ಲಿ ನೋಡ್ಬೋದು ಪಂಚಮೂಲಿಕ ವನ ಅಂತ. ಇಲ್ಲಿ ಗಂಗೆಯಿಂದ ನೀರು ಬರ್ತಾ ಇದೆ. ಸ್ಪೆಷಲ್ ಫ್ಲವರ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ. ಗಂಗೆ ಅಂದ್ರೇ ನೀರು, ಸೊ ಅದಕ್ಕೋಸ್ಕರ ನೀರೆಲ್ಲ ಇಲ್ಲಿ ಜಾಸ್ತಿ ಬಿಟ್ಟಿದ್ದಾರೆ. ಓಕೆ, ಹಾಂ, ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಗಾಯ್ಸ್. ನೋಡಿ ಎಷ್ಟು ಸಕ್ಕತ್ತಾಗಿದೆ. ವಾವ್, ಬ್ಯೂಟಿಫುಲ್. ಪಂಚಮೂಲ ಇದು ಹೆಸರು ಕೂಡ ಮೆನ್ಷನ್ ಮಾಡಿರ್ತಾರೆ, ಎಲ್ಲ ಓದ್ಕೋಬೋದು ನೀವು. ನೋಡ್ಬೋದು ಇಲ್ಲಿ ಬುದ್ಧ, ಎಲ್ಲ ಕಡೆ ಇಲ್ಲಿ ಸ್ವಲ್ಪ ಬುದ್ಧ ಜಾಸ್ತಿ ಇಟ್ಟಿದ್ದಾರೆ. ನೋಡಿ ಗರುಡ ಎಲ್ಲ ಚೆನ್ನಾಗಿದೆ ಅಂತ. ಆಂಜನೇಯ ಮೇಲೆ ಗರುಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೇಚರ್ ಅಂದರೆ ನನಗೆ ತುಂಬ ಇಷ್ಟ. ನೇಚರ್ ಅಂದರೆ ಯಾರನ್ನೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ. ವಾವ್, ಇದೆಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ತುಂಬ ಇಷ್ಟ ಆಯಿತು. ಎಲಿಫೆಂಟ್, ವಾಲ್ಮೀಕಿ ಮೀನ್ಸ್ ರಾಮಾಯಣ ನೆನಪಾದ್ಮೇಲೆ ವಾಲ್ಮೀಕಿ ನೆನಪಾಗುತ್ತೆ. ಚೆನ್ನಾಗಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತು ಇವೆಲ್ಲ. ನೋಡ್ಬೋದು ಚಿಕ್ಕದಾದರೂ ಕೂಡ ಕ್ಯೂಟ್ ಉಂಟಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ರಿಯಲ್ ಪ್ಲಾಂಟ್ಸ್ ಗಾಯ್ಸ್. ಅದು ಬಟ್ ಅದು ನಂಗೆ ತುಂಬ ಇಷ್ಟ ಆಗಿದ್ದು, ಅದು ಸ್ಟೈಲಿಶ್ ಮತ್ತು ಎಷ್ಟು ಚೆನ್ನಾಗಿದೆ ಅಲ್ಲ. ಡಿಫ್ರೆಂಟ್ ಆರ್ಕಿಟೆಕ್ಚರ್ಸ್ ಇದೆ ಗಾಯ್ಸ್. ಇಲ್ಲಿ ನೋಡ್ಬೋದು ನೀವು, ಸಖತ್ ಟ್ರೀಸ್ಗಳಿದೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಒಂದೊಂದು ಥರ ಇದೆ. ನೋಡ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ನೀವೇನಾದರೂ ಪ್ಲ್ಯಾಂಟ್ ಲವರ್ಸ್ಗಳಾಗಿದ್ದರೆ ಪಕ್ಕ ಇಲ್ಲಿಗೆ ಬಂದು ಮೀಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ಪ್ಲೇಸಸ್ ನಿಮಗೆ ತುಂಬ ಮ್ಯಾಚ್ ಆಗುತ್ತೆ ಅಂತ ಅನಿಸ್ಬೋದು. ಶುಕವನಕ್ಕೆ ಹೋದ್ರೆ ನೀವು ಗಿಳಿಗಳ ಶಬ್ದ ಮಾತ್ರ ಕೇಳಿಸ್ಕೊಳ್ಳಲ್ಲ, ಅದ್ರ ಜೊತೆಗೆ ಬೋನ್ಸೈ ಗಾರ್ಡನ್ ಕೂಡ ನೋಡ್ಬೋದು. ನೀವು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಕೂಡ ನೋಡ್ಬೋದು ಫ್ರೆಂಡ್ಸ್. ಆಯ್ತಪ್ಪ. ವಾವ್, ಯಾರೋ ಇದ್ದಾರೆ, ಬನ್ನಿ ನೋಡ. ಹಾಯ್, ರೈಟ್ ನಮ್ಮ ಮನೆಗೆ. ಚೆನ್ನಾಗಿದೆ ಗಾಯ್ಸ್. ನೋಡ್ಬೋದು ನೀವು ಎಷ್ಟು ಸೂಪರ್ ಆಗಿದೆ ಅಂತ. ಬೋನ್ಸೈ ಗಾರ್ಡನ್ ಅಂತ ಹೇಳಿದ್ರೆ ಇದೊಂದು ಜಾಪನೀಸ್ ಸ್ಟೈಲಲ್ಲಿ ಗಿಡ ಮರಗಳನ್ನ ಬೆಳೆಸೋದು. ಒಂದು ದೊಡ್ಡ ಮರನ ಬೆಳೆಸ್ಬೇಕು ಅಂತ ಹೇಳಿದ್ರೆ ತುಂಬ ಜಾಗನ ಆಕ್ಯುಪೈ ಮಾಡ್ಕೊಬಿಡುತ್ತೆ. ಇವರು ಚಿಕ್ಕ ಜಾಗದಲ್ಲೇ ಒಂದು ಪಾಟ್ ತರಿಸಿ
ಆ ಪಾಟ್ನಲ್ಲೇ ಇವರು ಮರಗಳನ್ನ ಚಿಕ್ಕ ಚಿಕ್ಕದಾಗಿ ಬೆಳೆಸ್ತಾ ಹೋಗ್ತಾರೆ. ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. 2 ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚೆಂದ ನೋಡಲಿಕ್ಕೆ. ಇದೆಷ್ಟು ಚೆನ್ನಾಗಿದೆ ಅಲ್ಲ, ಇದೆಲ್ಲ ತುಂಬ ಚೆನ್ನಾಗಿದೆ ಗಾಯ್ಸ್. ಒಂದೊಂದು ಮರಗಳು ನೋಡಿ ಎಷ್ಟು ಉದ್ದ ಬೆಳೆದಿದೆ ಯಪ್ಪ, ಅಲ್ಲಿ ತನಕ ಇದೆ. ಸಂಗೀತ, ಕಲಾ, ನೃತ್ಯ ನೋಡಿ ಗಾಯ್ಸ್, ಕಲರುತ್ತೆ. ಯಾರಾದರೂ ಸಂಗೀತ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು ಇದೆಲ್ಲ ಮಾಡ್ತಿರ್ತೀರಾ. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಲವರ್ಸ್ ಇದೆಲ್ಲ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾನು ನೋಡ್ಬೋದು, ಇವಾಗ ನಾನು ಸಕ್ಕತ್ತಾಗಿರೋ ಪ್ಲೇಸಸ್ಗೆ ನೋಡ್ತಾ ಇದ್ದೀನಿ. ಸೊ ಈ ಕಡೆ ಹೋದ್ರೆ ಈ ಕಡೆ ಹೋಗ್ಲಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಹೋಗ್ತಿದ್ದಂಗೆ ನಮ್ಮ ಆಂಜನೇಯ ಸ್ವಾಮಿ ಸಿಕ್ಕಿದ್ರು, ಹಾಗೆ ಹೋಗ್ತಾ ಇರ್ತಾನೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ಥರ ಇದೆ ಗಾಯ್ಸ್. ನನಗೆ ಈ ಪ್ಲೇಸಸ್ ಎಲ್ಲ ತುಂಬ ಇಷ್ಟ ಆಯಿತು. ಬರೀ ಎಲ್ಲ ಪಕ್ಷಿಗಳೇ ಇಲ್ಲಿ ಜಾಸ್ತಿ ತೋರಿಸಿರೋದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ನಮ್ಮ ಲಿಟಲ್ ಕೃಷ್ಣ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ. ಗಾಯ್ಸ್, ಇಲ್ಲಿ ತುಂಬ ಮಳೆ ಬರ್ತಾ ಇದೆ. ಸೊ ಒಂದು ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ. ಸೊ ನೆನ್ಕೊಂಡಾದರೂ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈ ಸಿಸ್ಟರ್ಸ್ ಚಾನಲ್ಗೆ ಯಾವಾಗಲೂ ಲೈಕ್ ಮಾಡಿ. ಒನಕೆ ಓಬವ್ವ ಸ್ಟ್ಯಾಚುನ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡು. ಕಲರ್ಫುಲ್ ಆಗಿದೆ. ಹಾಂ, ಹೆಂಗಲ್ಲ ಅದು ಬಾಲಕ್ಕಿದು. ಓಕೆ, ಅದು ಕೈಯೆಲ್ಲ ಒನಕೆ ಇಂಪಾರ್ಟೆಂಟ್ ಲಿಂಗನ ಕೆತ್ತನೆ ಮಾಡ್ತಾ ಇರೋರು. ಓಕೆ, ಸರಾಕರ. ಲಿಂಗನ ಕೆತ್ತನೆ ಮಾಡೋರ್ಗೆ ಏನಂತಾರೆ ಅಂದರೆ ಸರಾಕರ. ಓ ಮೈ ಗಾಡ್, ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ನೋಡಿದ್ರಿ. ಸ್ನೇಕ್, ಸರ್ಪ ನೋಡಿ, ರಿಯಲ್ ಆಗಿ ಬಂದುಬಿಟ್ರೆ ಎದ್ದುಕೊಂಡು ಹೋಗ್ಬಿಡ್ತೀವಿ. ಜೇಡ್, ಸ್ಪೈಡರ್, ಯು ಲೈಕ್ ಸ್ಪೈಡರ್ಸ್. ನೋಡಿ ಈ ಮರ ಎಷ್ಟು ದೊಡ್ಡದಾಗಿದೆ. ಪೇಂಟಿಂಗ್ ಅಷ್ಟೇ ಚೆನ್ನಾಗಿದೆ. ಹೌದು, ನಮ್ಮಮ್ಮ ಸೇಮು ಮುಸ್ಲಿಂ ಬಾಯಿ ಆಗ್ಬಿಟ್ಟಿದ್ದಾರೆ. ನೋಡ್ಬೋದು ಅವರಿಬ್ರು ಹೇಗೆ ಹಾಕೊಂಡಿದ್ದಾರೆ ಅಂತ. ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ನಮ್ಮ ಸಿಸ್ಟ್ರು ಇಬ್ರು ಈಗ ಹಾಕೊಂಡಿದ್ದೀವಿ. ಇಬ್ರು ಹಾಕೊಂಡು ಬರ್ತಾ ಇದ್ದಾರೆ. ನನಗೆ ಮಾತ್ರ ಮಳೆ ನಿಲ್ಲಿಸ್ಬಿಟ್ಟು ಬಿಡಿ ಸ್ವಲ್ಪ. ಅಮೃತ ಬಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ಲ ಬಳ್ಳಿ ಎಲ್ಲ. ನೋಡ್ಬೋದು ನೋಡಿ ಏನು ಸಖತ್ತಾಗಿದೆ. ಯೆಲ್ಲೋ ಕಲರ್ ಫ್ಲವರ್. ಅದು ಎಷ್ಟು ದೊಡ್ಡದು ಅಂದರೆ ಫೋಟೋ ತಡೆಯೋಕ್ಕೆ ಆಗ್ತಿಲ್ಲ. ಅಲ್ಲಿ ತುದಿವರೆಗೆ ಎಲ್ಲೋ. ಓ ಮೈ ಗಾಡ್, ತುಂಬ ದೊಡ್ಡದಿದೆ ಗಾಯ್ಸ್. ಫೋಟೋನೇ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ದೊಡ್ಡದು. ನೋಡಿ ಚೆನ್ನಾಗಿ ಹೋಗ್ತಾ ಇದೆ. ಲೈಕ್ ಲಿಂಗದಲ್ಲಿ ನಾವು ದೇವರಿಗೆ ಇಟ್ಟಿರ್ತಾರಲ್ಲ ಅದೇ ರೀತಿ ಥರ ಇದು. ಎಲ್ಲ ದೇವರು ಕೂಡ ಅಲ್ಲಿ ಇದೆ. ನಾನು ಝೂಮ್ ಮಾಡ್ತೀನಿ ನಿಮಗೆ, ನೋಡ್ಬೋದು ಗಾಯ್ಸ್. ತುಂಬ ಸಖತ್ತಾಗಿದೆ. ನಂಗಂತಿದ್ರು ಪೇಂಟಿಂಗು, ವಾಟರು, ಯಪ್ಪ, ಅದರಲ್ಲೂ ಈ ಮಳೆಯಲ್ಲಿ ಸೂಪರ್. ನೋಡ್ಬೋದು ಕಲ್ಲಿನಲ್ಲಿ ಶಿಲೆ, ಅದು ಲಿಂಗ. ಹಾಂ, ಓಕೆ. ಬಂದು ನೋಡಿ, ಯಾರು ಶಿವನ್ ಭಕ್ತರಿದ್ದರೆ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಡಿಫ್ರೆಂಟ್ ಕಲ್ಗಳಿದೆ, ನೀವು ನೋಡ್ಬೋದು. 2 ವೈಟ್ಸ್ ಕೂಡ ಇದೆ. ವೈಟ್ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ ಡಿಫ್ರೆಂಟ್ಸ್ ಅಂತ. ಸಕ್ಕತ್ತಾಗಿ ಕಲರ್ಫುಲ್ ನೋಡಿ. ಚೈನ್ ಅದ್ರ ಗೂಡು ಕಟ್ಟಿರೋದು ಆ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಪೇಂಟಿಂಗ್ ಎಲ್ಲ ಸೇಮ್ ಜೈನ್ ನೋಡ ಮೇಲ್ಗಡೆ ಕೂತ್ಕೊಂಡಿದೆ, ಅದೇ ಥರ ಫೀಲ್ ಆಗ್ತದೆ. ಇದೆ ನೋಡ್ಬೋದು. ನೋಡಿ ಹಿಂದಿನ ಕಾಲದ ವಾಸ್ತುಶಿಲ್ಪಿಗಳು ಇವರೆಲ್ಲ. ಹೌದಾ? ನೋಡ್ಬೋದು ಹಿಂದಿನ ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಥರ. ಓಕೆ. ಚೋಳರ ಕೆತ್ತನೆ, ಹೊಯ್ಸಳರ ಕಾಲದಲ್ಲಿ ಕೆತ್ತನೆ ಮಾಡ್ತಿದ್ರಲ್ಲ ಅದು ಇದೆಲ್ಲ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ಬೋದು ಗಾಯ್ಸ್. ಋಷಿ ಮುನಿಗಳು ಆನೆ ಮೇಲೆ ಕುತ್ಕೊಂಡಿದ್ದಾರೆ. ಕಂಬ ಥರ
ಹಾಂ ನೋಡ್ಬೋದು ನೋಡಿ, ಇದು ಈಗಿನ ಕಾಲ ಪೇಂಟಿಂಗು ಕೆತ್ತನೆಯಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಆಗಿಂದ ಇರೋದಕ್ಕೂ ಇದು ಬರೀ ಕಲರ್ಫುಲ್ ಪೇಂಟಿಂಗ್ ಗಾಯ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಆದರೂ ನನಗೆ ಓಲ್ಡ್ ಆರ್ಕಿಟೆಕ್ಚರ್ ಅಂದ್ರೆ ಇಷ್ಟ, ನ್ಯೂ ಇದಕ್ಕಿಂತ. ನೋಡಿ ಗಾಯ್ಸ್, ಈ ಫ್ಲವರ್ ನಮ್ಮ ಅಮ್ಮಂಗೆ ಇಷ್ಟ ಆಯ್ತು. ನಾವು ಮುಟ್ಟಬಾರ್ದು, ಆದ್ರೂ ಅದೊಂದು CCS ರಾಮ್ ಅಂದರೆ ನವಗ್ರಹಗಳು 9 ಗ್ರಹಗಳು. ಅದರಲ್ಲಿ ಮಧ್ಯದಲ್ಲಿದ್ದಾರಲ್ಲ ಹಾಂ, ಅವರು ಸೂರ್ಯಗ್ರಹ. ಓಕೆ. ಆ ಕಡೆ ಇರೋರು ಚಂದ್ರ, ಹಾಂ ಈ ಕಡೆ ಬಂದು ಮಂಗಳ, ಹಾಂ ಆ ಕಡೆ ಬುಧ, ಹಾಂ ಈ ಕಡೆ ಗುರು, ಹಾಂ ಈ ಕಡೆ ಅಲ್ಲಿ ಗುರು, ಹಾಂ, ಅರಳಿ okay. ಮರ ಬಂದು ಅಲ್ಲಿ ಗುರುಗ್ರಹ. ಓಕೆ. ಅದು ಎಕ್ಕದ ಗಿಡ ಸೂರ್ಯಗ್ರಹ. ಹಾಂ, ನೋಡು, ಶುಕ್ರ ಬಂದು ಇಲ್ಲಿ ಇದ್ದಾರಲ್ಲ ಮುಂದೆ ಇದ್ದಾರಲ್ಲ ಹಾಂ, okay. ಅವರಿಗೆ, ಅವರು. ಶನಿ, ಬುಧ ಗ್ರಹ ಇವರು ಈ ಕಡೆ, ಇವರು ಬುಧ ಗ್ರಹ. ಶನಿ ಗ್ರಹಕ್ಕೆ ಮಂಡಲದಿಂದ ಮುಚ್ಚಿಬಿಟ್ಟಿದ್ದಾರೆ ಶನಿ ಗ್ರಹನ, ಅಂದರೆ ಜಾಸ್ತಿ ನೋಡಬಾರ್ದು ಅಂತ, ದೃಷ್ಟಿಯಾಗುತ್ತೆ ಅಂತನಾ. ಮಂಗಳ ಗ್ರಹ, ಆಮೇಲೆ ಚಂದ್ರ ಗ್ರಹ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ನೋಡ್ಬೋದು 9 ಗ್ರಹ. ನಮ್ಮಮ್ಮ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ನವಗ್ರಹಗಳಿದೆ: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಎಲ್ಲ ಗ್ರಹಗಳು ಕೂಡ ಇದೆ. ಗೈಸ್, ನೀವು ಯಾರೋ ಮಗು ಕರ್ಕೊಂಡು ಬಂದರೆ ನೋಡ್ಬೋದು, ಇಲ್ಲಿ ಹಾಲು ಕುಡಿಸ್ಬೋದು. ಗೈಸಲ್ಲಿ ಕಾಣಿಸ್ತಾ ಇಲ್ಲ ನೋಡಿ, ಒಂದು ಪಕ್ಷಿ ಔಸ್ಕ ಕೂತೈತೆ. ವಾವ್, ಈ ಮರ ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ನೋಡಿ. ಥರ ಮಾಡಿದ್ದಾರೆ. ಯಾರಾದರೂ ಮನೆ ಕಟ್ಟೋರು ಹೊಸದಾಗಿ ಆರ್ಕಿಟೆಕ್ಚರ್ ಬೇಕು ಅಂದರೆ ನಾನು ಯೂಟ್ಯೂಬ್ ಗ್ರಾನೈಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಕ್ಯೂಟ್ ಆಗಿದೆ. ಕಲ್ಲಾರ್ಚ್ ಮಾಡಿದ್ದಾರೆ. ನೋಡ್ಬೋದು, ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೈಜ್ಗಲ್ಲು ಇದು ಡಿಸೈನ್ ಮಾಡಿ ಕಲ್ಲಾರ್ಚ್ ಮಾಡಿದ್ದಾರೆ. ಅದು ಗಣೇಶನ್ನ ಮಧ್ಯೆ ಕಾಮನ್ ಕ್ಯೂಟ್. ಹಾಯ್, ವಾಯ್ ನೋಡಬೇಕು. ನೋಡಿ, ಒಂದು ಫೋಟೋನ ತೆಗೆಸ್ಕೊಂಡು ಬಂದ್ಬಿಟ್ವಿ ಪ್ಯಾರೆಟ್ ಜೊತೆ. ಬನಾನಾ, ಚೆರಿ, ಖರ್ಜೂರ, ಸಪೋಟೊ ಎಲ್ಲ ಥರದ ಮರಗಳನ್ನ ಪಾಟಲ್ಲೇ ಬೆಳೆಸಿದ್ದಾರೆ. ಸುಖವನದಿಂದ ಎಕ್ಸಿಟ್ ಆಗಬೇಕಾದ್ರೆ ಅಲ್ಲಿ ಎಲ್ಲ ರೀತಿಯ ಮಳಿಗೆಗಳನ್ನು ಕಾಣ್ಬೋದು. ಗೋವಿಂದನ ಫೋಟೋಸು ಮತ್ತು ಶ್ರೀಕೃಷ್ಣನ ಸ್ಟ್ಯಾಚು ಮತ್ತು ಸ್ಫಟಿಕಮಣಿ, ಕೈಗೆ ಹಾಕೊಳ್ಳಿಕ್ಕೆ ಬ್ರ್ಯಾಸ್ಲೆಟ್, ಇನ್ನೂ ಹಲವು ಬಗೆಯ ವಸ್ತುಗಳನ್ನು ಇಲ್ಲಿ ನೀವು ಕೊಂಡ್ಕೋಬೋದು. ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಮಣಿಗಳು Oh my god. ಗೈಸ್, ಕ್ಯಾಮೆಲ್ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ ಅಂತ. ನಂತರ ನನಗೆ ಕ್ಯೂಟ್ ಆಗಿದೆ, ತೋರಿಸ್ಲಾ? ನೋಡಿ, ಚೆನ್ನಾಗಿದೆ. ವಾವ್, ಸೋ ಲುಕಿಂಗ್ ಬ್ಯೂಟಿಫುಲ್. ನೋಡಿ, ಕ್ಯಾಮೆಲ್ ನಂತರನೇ ಇದೆ ಗಾಯ್ಸ್, ಕ್ಯೂಟ್ ಆಗಿದೆ ಅಲ್ಲ. ಶುಕವನ ಯಾಕೆ ಫೇಮಸ್ ಅಂದರೆ ಇದು ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಜಾಯಿನ್ ಆಗಿದೆ. ಯಾಕಂದರೆ ಮೆನಿ ವೆರೈಟೀಸ್ ಆಫ್ ಬರ್ಡ್ಸ್ನ ನಾವು ಒಂದೇ ಜಾಗದಲ್ಲಿ ನೋಡ್ಬೋದು ಗಾಯ್ಸ್. ಸುಖವನದಿಂದ ಎಕ್ಸಿಟ್ ಆದಮೇಲೆ ಆಂಜನೇಯನ ಸ್ಟ್ಯಾಚು ಕೂಡ ನೋಡ್ಬೋದು ಫ್ರೆಂಡ್ಸ್. ಬನ್ನಿ ಗಾಯ್ಸ್, ದೇವಸ್ಥಾನ ಒಳಗಡೆ ಹೋಗೋಣ. ನೋಡ್ಬೋದು ನೀವು, ಸಖತ್ತಾಗಿದೆ ದೇವಸ್ಥಾನ. ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನದಲ್ಲಿ ಮೇನ್ ಸ್ಟ್ಯಾಚು ಕಾಣಿಸೋದು ಹನುಮನ್ ದೇವರು ಮತ್ತು ಟೆಂಪಲ್ಲು. ಆ ಕ್ರಿಯೇಟಿವ್ ವರ್ಕ್ಗಳಿರ್ಬೋದು, ಆ ಶಿಲೆಗಳನ್ನ ನೋಡೋದೇ ಒಂದು ಖುಷಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಖವನ ಪ್ರವಾಸಿ ತಾಣ ಹೇಗಿದೆ ಅಂತ. ನೀವು ಕೂಡ ಬಂದು ವಿಸಿಟ್ ಮಾಡಿ, ಮಕ್ಕಳು ಕೂಡ ಟೈಮ್ ಪಾಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ.
ಸುಖವನ ಪ್ರವಾಸಿ ತಾಣ. ಇದರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 12:30 ತನಕ, ಮತ್ತೆ ಈವ್ನಿಂಗ್ ಬಂದು 3:30 5:30 ತನಕ ಓಪನ್ ಆಗಿರುತ್ತೆ. ವೆನ್ಸ್ಡೇ ಕೂಡ ರಜೆ ಇರುತ್ತೆ, ವೀಕೆಂಡ್ ಕೂಡ ಓಪನ್ ಇರುತ್ತೆ. ನೀವು ಹೋಗಿ ವಿಸಿಟ್ ಮಾಡಿ ಬನ್ನಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ ನೋಡಲಿಕ್ಕೆ. ಥ್ಯಾಂಕ್ ಯು.